ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಜೀವನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡ್ತಾ ಇದೆ. ಅದರಲ್ಲೂ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಚೈಲ್ಡ್ಹುಡ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಮಕ್ಕಳಲ್ಲಿ ಯಾವ ರೀತಿ ಕ್ಯಾನ್ಸರ್ ಬಾಧೆಯನ್ನ ಕೊಡುತ್ತೆ, ಯಾವ್ಯಾವ ರೀತಿಯ ಕ್ಯಾನ್ಸರ್ ಮಕ್ಕಳನ್ನ ಬಾಧಿಸುತ್ತೆ, ಕ್ಯಾನ್ಸರ್ ಒಂದು ಸಾರಿ ಕಾಣಿಸಿಕೊಂಡ ನಂತರದಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನ ಕೊಡಬೇಕು, ಇದೆಲ್ಲದರ ಬಗ್ಗೆ ಇವತ್ತಿನ ಸಂಚಿಕೆ ಬೆಳಕು ಚೆಲ್ಲುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ರಶ್ಮಿ ಪಲಚೇರಿ ಅವರು ನಮ್ಮೊಟ್ಟಿಗಿದ್ದಾರೆ. ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಆಂಕಾಲಜಿಸ್ಟ್, ಹೆಮಟೋಲಜಿಸ್ಟ್ ಮತ್ತು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್, ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ, ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್. ಇವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ. ಮ್ಯಾಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೆಚ್ಚಾಗಿ ನಾವು ಕೇಳಿರೋದು ಕ್ಯಾನ್ಸರ್ ಅಂದ ತಕ್ಷಣ ಈಗ ಯುವಕರಲ್ಲಿ ಅಥವಾ ಯುವತಿಯರಲ್ಲಿ ಅಥವಾ ವಯಸ್ಸಾದವರಲ್ಲಿ ಕಾಣೋದು ಸಹಜ ಅಂತ ನೋಡ್ತಿರ್ತೀವಿ. ಆದರೆ ಮಕ್ಕಳಲ್ಲೂ ಕೂಡ ಕ್ಯಾನ್ಸರ್ ಅಂತಂದರೆ ವಿರಳಾತಿ ವಿರಳ ನಾವು ಕೇಳಿರೋದು. ಆದರೆ ಮಕ್ಕಳಲ್ಲೂ ಕೂಡ ಕ್ಯಾನ್ಸರ್ ಬರುತ್ತೆ, ಅದನ್ನು ತುಂಬ ಎಚ್ಚರಿಕೆ ವಹಿಸಬೇಕು ಅಂತ ನೀವು ಹೇಳ್ತಿದ್ರಿ. ಜೊತೆಗೆ ಈ ಸೆಪ್ಟೆಂಬರ್ ತಿಂಗಳಿಂದಾಗಿ ಅವೇರ್ನೆಸ್ ಮಂತ್ ಕೂಡ ಅಂತ ಹೇಳ್ತಾ ಇದ್ರಿ. ಅಂದರೆ ಯಾವ ರೀತಿ ಮಕ್ಕಳಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ, ಅಂದರೆ ದೊಡ್ಡವರಿಗೂ ಮತ್ತು ಮಕ್ಕಳಿಗೂ ಯಾವ ರೀತಿ ಕ್ಯಾನ್ಸರ್ ಡಿಫ್ರೆಂಟ್ ಮಾಡ್ಬೋದು ಅಂತ? ಸೊ ಮಕ್ಕಳಲ್ಲಿ ಕ್ಯಾನ್ಸರ್ ಕಾಯಿಲೆ ಅಷ್ಟು ಸಾಮಾನ್ಯವಾದದ್ದಲ್ಲ. ಇಟ್ಸ್ ಅ ರೇರ್ ಡಿಸೀಸ್ ಇನ್ ಚಿಲ್ಡ್ರನ್. ಮಕ್ಕಳಲ್ಲಿ ಜಾಸ್ತಿ ಕಾಣುವುದು ಇನ್ಫೆಕ್ಷನ್ಸು ಮತ್ತು ಬೇರೆ ಬೇರೆ ಥರ ಕಾಯಿಲೆಗಳು. ಸೊ ಕ್ಯಾನ್ಸರ್ಗೆ ವಿ ಯೂಸ್ ಅ ಟರ್ಮ್ ಕಾಲ್ಡ್ ಕ್ಯಾನ್ಸರ್ ಇನ್ಸಿಡೆನ್ಸ್. ಇನ್ಸಿಡೆನ್ಸ್ ಅಂದರೆ ಒಂದು ವರ್ಷದಲ್ಲಿ ಹೊಸದಾಗಿ ಎಷ್ಟು ಜನರಿಗೆ ಕ್ಯಾನ್ಸರ್ ರೋಗ ನಿರ್ಣಯ ಮಾಡ್ತಾರೆ. ಸೊ ಇಫ್ ಯು ಟೇಕ್ ಇನ್ಸಿಡೆನ್ಸ್ ಆಫ್ ಚೈಲ್ಡ್ಹುಡ್ ಕ್ಯಾನ್ಸರ್ ಇನ್ ಇಂಡಿಯಾ, ನಮ್ಮ ಇಂಡಿಯಾದಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಥವಾ ICMR ಅಂತ ಒಂದು ರಿಸರ್ಚ್ ಬಾಡಿ ಇದೆ. ಸೊ ಈ ಥರ ಡಿಸೀಸ್ದು ಇನ್ಸಿಡೆನ್ಸಸ್ ಎಲ್ಲ ಅವರೇ ಮಾನಿಟರ್ ಮಾಡ್ತಾರೆ. ಸೊ ಅವರದು ರೀಸೆಂಟ್ಲಿ ರಿಲೀಸ್ಡ್ ಡೇಟಾ ಪ್ರಕಾರ ಮೇ ಬಿ 1 to 1.5 lakh ಚಿಲ್ಡ್ರನ್ ಆ್ಯನ್ಯುವಲಿ ಹೊಸದಾಗಿ ಕ್ಯಾನ್ಸರ್ ಇನ್ಸಿಡೆನ್ಸ್ ರೆಕಾರ್ಡ್ ಮಾಡ್ತಾರೆ ಇಂಡಿಯಾದಲ್ಲಿ. ದಟ್ಸ್ ಅ ಸಿಗ್ನಿಫಿಕೆಂಟ್ ನಂಬರ್. ಯಾಕೆಂದರೆ ಇಫ್ ಯು ಟೇಕ್ ಚಿಲ್ಡ್ರನ್ ಅಂಡರ್ ದಿ ಏಜ್ ಆಫ್ 14, the 5th most common cause of death in that age group is actually cancer. Okay. So it is a significant disease in children even though it is a rare disease. ಅಂದರೆ ಈಗ ಮಕ್ಕಳಲ್ಲಿ ಈಗ ಕ್ಯಾನ್ಸರ್ ಇದೆ ಅಂತ ತಿಳ್ಕೊಳ್ಳೋದು ಹೇಗೆ? ಏನಾದರೂ ಸಿಂಪ್ಟಮ್ಸ್ ಗೊತ್ತಾಗುತ್ತಾ, ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್? ಡೆಫಿನೆಟ್ಲಿ. ಸೊ ಮಕ್ಕಳಲ್ಲಿ ಬರುವ ಕ್ಯಾನ್ಸರ್ಗೆ ಡಿಫ್ರೆಂಟ್ ರೋಗ ಲಕ್ಷಣಗಳಿದೆ ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಕ್ಯಾನ್ಸರ್. ಫಾರ್ ಎಕ್ಸಾಂಪಲ್, ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸಿರೋ ಒಂದು ಟೈಪ್ ಕ್ಯಾನ್ಸರು ರಕ್ತದ ಕ್ಯಾನ್ಸರ್ ಅಥವಾ ಲುಕೀಮಿಯಾ. ಸೊ ಲುಕೀಮಿಯಾ ಕ್ಯಾನ್ಸರ್ ಬಂದಿರೋ ಮಕ್ಕಳಲ್ಲಿ ಅನ್ಎಕ್ಸ್ಪೆಕ್ಟೆಡ್ ವೆಯ್ಟ್ ಲಾಸು, ಬಿಟ್ಟು ಬಿಟ್ಟು ಬರುವ ಜ್ವರ, ರಕ್ತಸ್ರಾವ ಅಂದರೆ ಮೂಗಿಂದ ಮತ್ತು ಹಲ್ಲುಗಳಿಂದ ಜಾಸ್ತಿ ಬ್ಲೀಡಿಂಗ್, ಚರ್ಮ ಕೆಳಗಡೆ ಬ್ಲೀಡಿಂಗ್ ಸ್ಪಾಟ್ಸ್ ಥರ ಕಾಣೋದು, ಮತ್ತು ಅನೀಮಿಯಾ ಅಂದರೆ ಕೆಂಪು ರಕ್ತ ಕಣಗಳು ಕಡಿಮೆ ಇರೋದ್ರಿಂದ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ. ಆ ಥರ ಲಕ್ಷಣಗಳು ಕಾಣಿಸುತ್ತೆ. ಅನದರ್ ಕಾಮನ್ ಟೈಪ್ ಆಫ್ ಕ್ಯಾನ್ಸರ್ ಇನ್ ಚಿಲ್ಡ್ರನ್ ಇಸ್ ಬ್ರೈನಲ್ಲಿ ಬರುವ ಕ್ಯಾನ್ಸರ್, ಬ್ರೈನ್ ಟ್ಯೂಮರ್ಸ್ ಅಂತ ಹೇಳ್ತಾರೆ. ಸೊ ಬ್ರೈನ್ ಟ್ಯೂಮರ್ಸ್ ಆಗಿರುವ ಮಕ್ಕಳಿಗೆ ಕಾಮನೆಸ್ಟ್ ಸಿಂಪ್ಟಮ್ಸ್ ಆರ್ ತಲೆನೋವು. ಸೊ ನಾರ್ಮಲಿ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ತಲೆನೋವು ಬರಲ್ಲ, ನಮಗೆ ತಲೆನೋವು ಬರ್ತಾರೆ, ಟೆನ್ಷನ್ಸ್ ಆಫ್ ಲೈಫಿಂದ. ಸೊ ಒಂದು 3-year-old 4-year-old ಕಂಪ್ಲೇಂಟ್ಸ್ ಆಫ್ ಹೆಡ್ಏಕ್, ದ್ಯಾಟ್ಸ್ ನಾಟ್ ಕಾಮನ್. ಸೊ ಹೆಡ್ಏಕ್ ಇಸ್ ಒನ್ ಆಫ್ ದ ಕಾಮನೆಸ್ಟ್ ಸಿಂಪ್ಟಮ್ಸ್. ಅದು ಜೊತೆಗೆ ಬೆಳಗ್ಗೆಯಿಂದ ವಾಂತಿ ಶುರುವಾಗುವುದು ಮತ್ತು ಬಿಹೇವಿಯರಲ್ ಚೇಂಜಸ್, ಫಿಟ್ಸ್ ಅಥವಾ ಸೀಜರ್ಸ್ ಥರ ಬರುವುದು, ದೇ ಆರ್ ಆಲ್ ಸಿಂಪ್ಟಮ್ಸ್ ಆಫ್ ಬ್ರೈನ್ ಟ್ಯೂಮರ್ಸ್. ಮಕ್ಕಳಲ್ಲಿ ಉದರ ಒಳಗಡೆ ಅಂದರೆ ಇನ್ಸೈಡ್ ದ ಸ್ಟಮಕ್ ಇರುವ ಆರ್ಗನ್ಸಿಂದ ಕ್ಯಾನ್ಸರ್ ಶುರುವಾಗುತ್ತೆ. ಫಾರ್ ಎಕ್ಸಾಂಪಲ್ ಲಿವರಿಂದ, ಕಿಡ್ನಿಯಿಂದ. ಸೊ ಅದೆಲ್ಲ ಹೊಟ್ಟೆ ಊತ ಥರ ಪ್ರಕಟ ಆಗುತ್ತೆ. ಸೊ ಮದರು ಮಗುಗೆ ಬಾತಿಂಗ್ ಕೊಡುವ ಟೈಮಲ್ಲಿ ವೆನ್ ದೇ ಡೂ ದ ಮಸಾಜ್ ದೇ ವಿಲ್ ಫೀಲ್ ದಟ್ ಸ್ವೆಲ್ಲಿಂಗ್ ಸಮಟೈಮ್ಸ್ ಇನ್ ದಿ ಅಬ್ಡಮನ್. ಅದರ್ವೈಸ್ ಸ್ಟಮಕ್ ಪೇನ್ ಥರ ಬರ್ಬೋದು. ಅಂದ್ರೆ ಸಾಮಾನ್ಯವಾಗಿ ಮಕ್ಕಳೆಲ್ಲ ಹೊಟ್ಟೆ ಸಮಸ್ಯೆ ಸರ್ವೇ ಸಾಮಾನ್ಯ, ಅದು ಇದು ತಿಂತಾರೆ, ಹೊಟ್ಟೆ ಬ್ಲೋಟ್ ಆಗಿರುತ್ತೆ, ಗ್ಯಾಸ್ಟ್ರಿಕ್ ಇರಬಹುದು ಅಂತ ಅಂದ್ಕೊಂಡಿರ್ತಾರೆ. ಕರೆಕ್ಟ್, ಯಾ. ಸೊ ದ್ಯಾಟ್ ಇಸ್ ವೇರ್ ಸಮಟೈಮ್ಸ್ mothers or caregivers eye is important. You can't brush off everything as just like it's common in children like that. So repeated agi baruva symptoms matte out of ordinary agi baruvodu. So it's always a good idea to check with the pediatrician. Then pediatrician is trained to pick up these symptoms as okay, this is a normal childhood
problem or this is something that requires more workup. And initial investigations are very simple. For example, leukemia gottagodke simple blood count will do. Adalli hemoglobin kadime irutte, platelet kadime irutte, ಬಿಲ್ಲ ರಕ್ತ ಕಣಗಳು ಕೆಲವು ಸಿಚುವೇಷನ್ ಜಾಸ್ತಿ ಇರ್ಬೋದು, ಕೆಲವು ಸಿಚುವೇಷನ್ಸ್ ಅಲ್ಲಿ ಕಡಿಮೆ ಇರ್ಬೋದು. ಬಟ್ ಅನ್ ಅಬ್ನಾರ್ಮಲ್ CBC ವಿಲ್ ಟ್ರಿಗರ್ ಇನ್ ಅ ಪೀಡಿಯಾಟ್ರಿಷಿಯನ್ಸ್ ಮೈಂಡ್, ಓಕೆ ದಿಸ್ ಚೈಲ್ಡ್ ನೀಡ್ಸ್ ಫರ್ದರ್ ವರ್ಕಪ್. ಅದೇ ಥರ ಜಾಸ್ತಿ ಹೊಟ್ಟೆಯಲ್ಲಿ ಊತ ಇರೋ ಮಕ್ಕಳು, ಹೊಟ್ಟೆ ನೋವಿರೋ ಮಕ್ಕಳಿಗೆ ಒಂದು ಅಲ್ಟ್ರಾಸೌಂಡ್ ಅಬ್ಡಮೆನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಈ ಥರ ಗಡ್ಡೆಗಳೇನು ಇದೆಯಾ ಇನ್ಸೈಡ್, that kind of stuff. So it's all about finding out what is abnormal in the normal symptoms of a child. ಈಗ ಒಂದು ಮಗು ಹೆಲ್ದಿ ಆಗಿದೆ ಅಥವಾ ಅನಾರೋಗ್ಯ ಪೀಡಿತ ಆಗಬಹುದು ಅಂತ ಮುಂಚೆನೇ ತಿಳ್ಕೊಳ್ಳೋದಕ್ಕೆ ಚಾನ್ಸಸ್ ಇದೆಯಾ? ಯಾಕಂದ್ರೆ ಈಗ ದೊಡ್ಡವರಲ್ಲೂ ಕೂಡ ಈಗ ಫುಲ್ ಬಾಡಿ ಚೆಕಪ್ ಅಂತೆಲ್ಲ ಮಾಡಿಸ್ತಿರ್ತಾರೆ. ಆ ಥರ ಮಕ್ಕಳಲ್ಲಿ ಯಾವಾಗ ಮಾಡಿಸ್ಬೇಕಾಗುತ್ತೆ, ಹೇಗೆ ಮಾಡಿಸೋದು? ಮಕ್ಕಳಲ್ಲಿ ಬರುವ ಕ್ಯಾನ್ಸರ್ದು ಲಕ್ಷಣಗಳು ಇಟ್ಸ್ ವೆರಿ ವೇರಿಡ್. ಇಟ್ಸ್ ನಾಟ್ ಲೈಕ್ ಒನ್ ಥಿಂಗ್ ಮೀನ್ಸ್ ಇಟ್ ಇಸ್ ಕ್ಯಾನ್ಸರ್, ಆ ಥರ ಒಂದು ಸಿಚುವೇಶನ್ ಅಲ್ಲ. ಸೊ one screening program is typically not done for childhood cancer. Exceptions are sometimes now government is trying to look and screen for cancer that happens in the eye of children. Kannalli baro cancer ge retinoblastoma anta heltare. Very curable in early stages. And India tara Asian countries, lower socioeconomic countries alli incidence of retinoblastoma is higher than the West. So it is a debilitating disease. Yakandre later stages alli ella gottagi andre you have to remove the eye. So that is difficult for a child to live with that for the rest of its life. So for diseases like retinoblastoma, there are programs that are being thought about for early diagnosis. But for majority of the childhood cancers, we actually don't have a screening program. It's all about detecting something that is not normal in that child till now, and then getting further medical help. ಅಂದ್ರೆ ಮಕ್ಕಳಲ್ಲಿ ಹೆಚ್ಚಾಗಿ ಯಾವ ಕ್ಯಾನ್ಸರ್ ಕಾಣಿಸುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಅಂತ? So as I told you earlier, ಮಕ್ಕಳಲ್ಲಿ ಜಾಸ್ತಿ ಕಾಣಿಸಿರೋ ಟೈಪ್ ಕ್ಯಾನ್ಸರ್ ಇಸ್ ಬ್ಲಡ್ ಕ್ಯಾನ್ಸರ್ಸ್. ದೆನ್ ಬ್ರೈನ್ ಟ್ಯೂಮರ್ಸ್ ಇರ್ಬೋದು, ಮೂಳೆಯಿಂದ ಮತ್ತು ಮಸಲ್ಸಿಂದ ಶುರುವಾಗಿರೋ ಥರ ಸಾರ್ಕೋಮಾಸ್ ಬರ್ಬೋದು, ಲಿಂಫೋಮಾಸ್ ಅಂದರೆ ಲಿಂಫ್ ನೋಟ್ಸಲ್ಲಿ ಬರುವ ಥರ ಕ್ಯಾನ್ಸರ್, ನೆಕ್ಕಲ್ಲಿ ಎಲ್ಲ ಗಡ್ಡೆ ಥರ ಕ್ಯಾನ್ಸರ್ ಬರುತ್ತೆ. ಸೊ ಟ್ರೀಟ್ಮೆಂಟ್ ಮೂರು ರೀತಿಗಳಿದೆ. ಒಂದು ಕೀಮೋಥೆರಪಿ ಅಂದರೆ ನಮ್ಮ ಕಣಗಳಿಗೆ ಟಾಕ್ಸಿಕ್ ಆಗಿರೋ ಥರ ಕೆಮಿಕಲ್ಸ್. ಸೊ ಆ ಟರ್ಮ್ಗೆ ನಾವು ಸೈಟೋಟಾಕ್ಸಿಕ್ ಅಂತ ಹೇಳ್ತಾರೆ. ಸೊ ಸೈಟೋಟಾಕ್ಸಿಕ್ ಆಗಿರುವ ಕೆಮಿಕಲ್ಸ್ ಇಂಜೆಕ್ಷನ್ ಆಗಿ ಇಲ್ಲಾಂದರೆ ಟ್ಯಾಬ್ಲೆಟ್ಸ್ ಆಗಿ ಪೇಷಂಟ್ಗೆ ಕೊಡ್ತಾರೆ. ಸೊ ದಟ್ ಕೆಮಿಕಲ್ಸ್ ವಿಲ್ ಗೋ ಆ್ಯಂಡ್ ಕಿಲ್ ದ ಸೆಲ್ಸ್. ಬಟ್ ದ ಪ್ರಾಬ್ಲಮ್ ಇಸ್ ದಟ್ ಸಮಟೈಮ್ಸ್ ದೇ ಕಿಲ್ ಸಮ್ ನಾರ್ಮಲ್ ಸೆಲ್ಸ್ ಆಲ್ಸೋ. ಅದರಿಂದ ಕೀಮೋಥೆರಪಿ ಸೈಡ್ ಎಫೆಕ್ಟ್ಸ್ ಬರುತ್ತೆ. ಸೆಕೆಂಡ್ ಟೈಪ್ ಆಫ್ ಟ್ರೀಟ್ಮೆಂಟ್ ಇಸ್ ರೇಡಿಯೇಷನ್ ಥೆರಪಿ, ವಿಕಿರಣ ಚಿಕಿತ್ಸೆ ಅಂತ ಹೇಳ್ತಾರೆ. ಸೊ ರೇಡಿಯೇಷನ್ ಆಲ್ಸೋ ಇಸ್ ದ ಸೇಮ್ ಮೆಥಡ್. ಯು ಡೈರೆಕ್ಟ್ ದಿಸ್ ಬೀಮ್ ಆಫ್ ರೇಡಿಯೇಷನ್ ಟು ದ ಕ್ಯಾನ್ಸರ್ ಯೂಸಿಂಗ್ ಎ ಸ್ಪೆಷಲ್ ಮಷೀನ್. ಮತ್ತು ರೇಡಿಯೇಷನಲ್ಲಿ ಹೋಗಿ ಈ ಕಣಗಳಿಗೆ ಕೊಲ್ತಾರೆ. And the third type is of course surgery. ಸರ್ಜರಿ ಮಾಡಿ ಇದು ಸಾರ್ಕೋಮಾಸ್, ಬೋನಲ್ಲಿ ಬರುವ ಕ್ಯಾನ್ಸರ್ಸು, ಕೆಲವು ಟೈಪ್ ಲಿಂಫೋಮಾಸ್, ಬ್ರೈನ್ ಟ್ಯೂಮರ್ಸ್ಗೆಲ್ಲ ಸರ್ಜರಿ ಮಾಡಿ ಆ ಗಡ್ಡೆ ತೆಗೆದುಬಿಡ್ತಾರೆ. ಇದು ಬಿಟ್ಟು now there are lots of newer therapies that are coming up. So we hear about this in newspapers. We have found a newer treatment for stage 4 cancer and patient got cured. So they are all called targeted therapies ಅಥವಾ immunotherapies. So ಅದು chemotherapy ಥರ ಜನರಲೈಸ್ಡ್ ಎಲ್ಲ ಸೆಲ್ಸ್ಗಳಿಗೂ ಟಾಕ್ಸಿಕ್ ಆಗಿರಲ್ಲ. ಬರೇ ಕ್ಯಾನ್ಸರ್ ಇರುವ ಕೋಶಗಳಿಗೆ ಟಾರ್ಗೆಟ್ ಮಾಡಿ ಕೊಲ್ತಾರೆ. ಈ ತರ ರೋಬೋಟಿಕ್ ಸರ್ಜರೀಸ್ ಕೂಡ, ರೋಬೋಟಿಕ್ ಸರ್ಜರೀಸ್ ಇಸ್ ಅನದರ್ ಫಾರ್ಮ್ ಆಫ್ ಸರ್ಜರಿ. ದೇ ಆರ್ ಮಿನಿಮಲಿ ಇನ್ವೇಸಿವ್. ಅಂದ್ರೆ ಇಟ್ ಇಸ್ ಸರ್ಜರಿ ಇಟ್ ಸೆಲ್ಫ್ ಇಸ್ ಬಿಕಮಿಂಗ್ ಮೋರ್ ಸಿಂಪಲ್, ಈಸಿ ರಿಕವರಿ, ಲೆಸ್ ಸೈಡ್ ಎಫೆಕ್ಟ್ಸ್ ಆ ಥರ. ರೇಡಿಯೇಷನ್ ಟೆಕ್ನಿಕ್ಸ್ ಆಲ್ಸೋ ಹ್ಯಾವ್ ಇಂಪ್ರೂವ್ಡ್ ಕ್ವೈಟ್ ಅ ಬಿಟ್. ವೆರಿ ಟಾರ್ಗೆಟೆಡ್ ಅಪ್ರೋಚ್ ವೇರ್ ಓನ್ಲಿ ದಟ್ ಟ್ಯೂಮರ್ ಏರಿಯಾ ವಿಲ್ ಗೆಟ್ ಅಫೆಕ್ಟೆಡ್ ಬೈ ರೇಡಿಯೇಷನ್, ಸೊ ಸೈಡ್ ಎಫೆಕ್ಟ್ಸ್ ವಿಲ್ ಬಿ ಲೆಸ್. ಸೊ ಲಾಟ್ಸ್ ಆಫ್ ನ್ಯೂವರ್ ಥೆರಪೀಸ್. ಅಂಡ್ ಬಿಕಾಸ್ ಬ್ಲಡ್ ಕ್ಯಾನ್ಸರ್ ಇಸ್ ಮೋರ್ common in children, ಕೆಲವು ಹೈ ರಿಸ್ಕ್ ಬ್ಲಡ್ ಕ್ಯಾನ್ಸರ್ಗಳಿಗೆ ನಾರ್ಮಲಿ ಬ್ಲಡ್ ಕ್ಯಾನ್ಸರ್ ಇಸ್ ವೆರಿ ಕ್ಯೂರಬಲ್ ಇನ್ ಚಿಲ್ಡ್ರನ್, 80% 90% ಕ್ಯೂರ್ ರೇಟ್ಸ್. ಬಟ್ ಕೆಲವು ಬ್ಲಡ್ ಕ್ಯಾನ್ಸರ್ಸು ಹೈ ರಿಸ್ಕ್ ಥರ ಇರುತ್ತೆ. ಸೊ ಬರೀ ಕೀಮೋಥೆರಪಿಯಿಂದ ಕ್ಯೂರ್ ಆಗಲ್ಲ. ಸೊ ಆ ಟೈಪ್ ಬ್ಲಡ್ ಕ್ಯಾನ್ಸರ್ಸ್ಗೆ ವಿ ಡೂ ಸಮಥಿಂಗ್ ಕಾಲ್ಡ್ ಅ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್. ಯಾಕೆಂದರೆ ಈ ಬ್ಲಡ್ ಕ್ಯಾನ್ಸರ್ ಶುರು ಆಗುವುದು ನಮ್ಮ ಮೂಳೆ ಒಳಗಡೆ ಇರುವ ಮಜ್ಜೆಯಲ್ಲಿರುವ ಕಣಗಳಿಂದ. ಸೊ ಯು ರಿಮೂವ್ ಪೇಷಂಟ್ಸ್ ಅನ್ಹೆಲ್ದಿ ಮ್ಯಾರೋ ಬೈ ಯೂಸಿಂಗ್ ಕೀಮೋಥೆರಪಿ, ರೇಡಿಯೇಷನ್ ಆ್ಯಂಡ್ ಆಲ್, ಆ್ಯಂಡ್ ಟೇಕ್ ಹೆಲ್ದಿ ಸ್ಟೆಮ್ ಸೆಲ್ಸ್ ಫಾರ್ ದ ಬೋನ್ ಮ್ಯಾರೋ ಫ್ರಮ್ ಅ ಡೋನರ್ and give it to the patient. That is what is bone marrow transplant. So that is used for high risk leukemias. Cancer treatment anta nodidre eshtond hospitals ide. Ramaiah yaak choose madbeku? So we are actually so Ramaiah, it's an institute basically because of our excellence in this field. It's Ramaiah Institute of Oncology.
ವಿ ಆರ್ ಅ ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಕೇರ್ ಸೆಂಟರ್. ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ಮೆಡಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ, ಸರ್ಜಿಕಲ್ ಆಂಕಾಲಜಿ 3 ಡಿಪಾರ್ಟ್ಮೆಂಟ್ಸ್ ಆರ್ ದೇರ್. ನಮಗೆ ಒಂದು ಸೆಪರೇಟ್ ಡಯಾಗ್ನೋಸ್ಟಿಕ್ ಲ್ಯಾಬು ಇದೆ ಫಾರ್ ಕ್ಯಾನ್ಸರ್ ಡಿರೆಕ್ಟೆಡ್ ಡಯಾಗ್ನೋಸಿಸ್, ಪೆಥಾಲಜಿ, ಬಯೋಕೆಮಿಸ್ಟ್ರಿ ಅದೆಲ್ಲ ಹೆಲ್ಪ್. And we also have good radiology imaging backup. All type scans, so CT scan, MRI, PET CT scan, matte advanced agro nuclear imaging techniques are all available. Within, because I'm a medical oncologist, so within medical oncology, we have what we call as disease management groups. So doctors specialize in treating specific types of cancer. So I treat only cancers in children under the age of 18. Okay. The same way we have doctors who specialize in lung cancers, doctors who specialize in blood cancers in adults, breast cancers, stomach cancers, and we have this thing called a tumor board where a medical oncologist, radiation oncologist and the surgeon comes together and decides the treatment plan for each patient. ಈಗ ಮಕ್ಕಳು ಸ್ವಲ್ಪ ಸೂಕ್ಷ್ಮ ಇರ್ತಾರೆ, ಈಗ ವಯಸ್ಸಾದಲ್ಲ ಅದೇ ಸ್ವಲ್ಪ ತಡ್ಕೊಳ್ತಾರೆ ಅಂತ ಹೇಳ್ಬೋದು. ಹೇಗೆ ಅಂದರೆ ಕ್ಯೂರ್ ರೇಟ್ಸ್ ಹೇಗೆ, ಅವ್ರು ಹೇಗೆ ಮ್ಯಾನೇಜ್ ಮಾಡಬೇಕು, ಪೇರೆಂಟ್ಸ್ ಆದವ್ರು ಹೇಗೆ ನೋಡ್ಕೊಳ್ಬೇಕು ಮಕ್ಕಳನ್ನ? ದಿಸ್ ಇಸ್ ಅ ವೆರಿ ಕಾಮನ್ ಕ್ವೆಶ್ಚನ್ ಬಿಕಾಸ್ ನಾವು ಈ ಕಿಮೊಥೆರಪಿ ಬಗ್ಗೆ ಎಲ್ಲ ಪೇರೆಂಟ್ಸ್ ಜೊತೆ ಮಾತಾದ್ಮೇಲೆ ಫಸ್ಟ್ ಕ್ವೆಶ್ಚನ್ ದಟ್ ಕಮ್ಸ್ ಇಸ್ ಇದೆಲ್ಲ ತಡ್ಕೊಳಕ್ಕಾಗುತ್ತಾ ಅಂತ. ಆ್ಯಕ್ಚುಲಿ ಇಟ್ ಇಸ್ ದಿ ಅದರ್ ವೇ. ಈ ಕಿಮೊಥೆರಪಿ ಎಲ್ಲ ತಡ್ಕೊಳ್ಳೋದಕ್ಕೆ ಕಿಡ್ಸ್ ಆರ್ ಬೆಟರ್ ದನ್ ಅಡಲ್ಟ್ಸ್. ಆರೋಗ್ಯದ ಹಿತದೃಷ್ಟಿಯಿಂದ ನೋಡೋದಾದ್ರೆ ಏನೆಲ್ಲ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ, ಯಾವುದನ್ನ ಅತಿ ಹೆಚ್ಚಾಗಿ ಸೇವನೆ ಮಾಡಬೇಕು? ಇಟ್ ಈಸ್ ಆಲ್ವೇಸ್ ಗುಡ್ ಟು ಈಟ್ ಅ ಹೆಲ್ದಿ ಡಯಟ್, ಅವಾಯ್ಡ್ ಪ್ರಾಸೆಸ್ಡ್ ಫುಡ್, avoid artificial sugar, too much sugary things. Then basic things like pollution, environmental pollution, safe water. ಬಟ್ ಡೈರೆಕ್ಟ್ ಆಗಿ ಈ ಥರ ಒಂದು ಡಯಟ್ ತಗೊಳ್ಳೋದ್ರಿಂದ ಮಗುಗೆ ಈ ಥರ ಕ್ಯಾನ್ಸರ್ ಬರುತ್ತೆ ಅಂತ ಸೈಂಟಿಫಿಕ್ ಡೇಟಾ ಏನಿಲ್ಲ. ಬಟ್ ಅಡಲ್ಟ್ ಅಂದರೆ ದೊಡ್ಡವರಲ್ಲಿ ಬರುವ ಅಂದರೆ ಇದು ಇಂಟೆಸ್ಟೈನಲ್ಲಿ ಬರುವ, ಕೋಲನಲ್ಲಿ ಬರುವ ಕ್ಯಾನ್ಸರ್ಗೆ ಡಯಟ್ ಮೇಲೆ ಡಿಪೆಂಡೆನ್ಸ್ ಇದೆ. ಬೇಸೆ ಲೋ ಫೈಬರ್ ಡಯಟ್, ಆ ಥರ ಡಯಟಿಂದ ಜಾಸ್ತಿ ಕೋಲನ್ ಕ್ಯಾನ್ಸರ್ ಬರುತ್ತೆ. ಇನ್ನು ಕೆಲವು ಡಯಟ್ಸಿಂದ ಜಾಸ್ತಿ ಹೊಟ್ಟೆಯಲ್ಲಿ ಬರುವ ಕ್ಯಾನ್ಸರ್ ಬರುತ್ತೆ. ಆ ಥರ ಡೈರೆಕ್ಟ್ ಡಯಟರಿ ಕೋರಿಲೇಷನ್ಸ್ ಆರ್ ಲೈಫ್ ಸ್ಟೈಲ್ ಕೋರಿಲೇಷನ್ಸ್ ಮಕ್ಕಳಲ್ಲಿಲ್ಲ. ದೊಡ್ಡವರಲ್ಲಿ ವ್ಯಾಕ್ಸಿನೇಷನ್ ಮುಂದೆ ಬರಬಾರ್ದು ಅಂತ ವ್ಯಾಕ್ಸಿನೇಷನ್ ತಗೊಳ್ಳೋದು ನೋಡಿರ್ತೀವಿ. ಅಂದರೆ ಮಕ್ಕಳಲ್ಲಿ ಯಾವುದಾದ್ರೂ ವ್ಯಾಕ್ಸಿನೇಷನ್ಗಳಿರುತ್ತಾ ಈ ಕ್ಯಾನ್ಸರ್ಗಳನ್ನ ತಡೆಗಟ್ಟೋದಕ್ಕೆ? ಯಾವುದಕ್ಕೆ ವ್ಯಾಕ್ಸಿನೇಷನ್ ಇದೆ? ಸೊ ಮಕ್ಕಳಲ್ಲಿ ಕಾಣಿಸಿರುವ ಥರ ಕ್ಯಾನ್ಸರ್ಗಳು ಪ್ರಿವೆಂಟ್ ಮಾಡೋಕ್ಕೆ ಸದ್ಯಕ್ಕೆ ವ್ಯಾಕ್ಸಿನೇಷನ್ಸ್ ಏನಿಲ್ಲ. ಬಟ್ ದೊಡ್ಡ ಏಜಲ್ಲಿ ಬರುವ ಕೆಲವು ಕ್ಯಾನ್ಸರ್ಗಳು, ಸ್ಪೆಸಿಫಿಕಲಿ ಸರ್ವಿಕಲ್ ಕ್ಯಾನ್ಸರ್ ಇನ್ ವಿಮೆನ್, ಪ್ರಿವೆಂಟ್ ಮಾಡೋಕ್ಕೆ HPV, ಹ್ಯೂಮನ್ ಪ್ಯಾಪ್ಲೋಮಾ ವೈರಸ್ ವ್ಯಾಕ್ಸಿನ್ ಅಂತ ಒಂದು ವ್ಯಾಕ್ಸಿನ್ ಇದೆ. ದ್ಯಾಟ್ ಈಸ್ ಗಿವನ್ ಟಿಪಿಕ್ಲಿ ಇನ್ ಚೈಲ್ಡ್ಹುಡ್ ಆಫ್ಟರ್ ದಿ ಏಜ್ ಆಫ್ 10. Girls and boys can also get it because boys can transmit this virus. So that vaccination and prevention of HPV, you will not get cervical cancer. So it's an excellent strategy. ಗಂಡು ಮಕ್ಕಳಲ್ಲೂ ತಗೋಬಹುದಾ? 10 years and above. Okay. Vaccination ತಗೋಬಹುದು. Then we also recommend vaccinations for hepatitis B and hepatitis A ಗೆ vaccinations ಇದೆ. ಯಾಕೆಂದ್ರೆ ಕ್ರಾನಿಕ್ ಹೆಪಟೈಟಿಸ್, ಒಂದ್ಸರಿ ಹೆಪಟೈಟಿಸ್ ಬಿ ಬಂತು, ಲಿವರ್ ಡ್ಯಾಮೇಜ್ ಬಂತು ಅಂದ್ರೆ ಸ್ವಲ್ಪ ಓಲ್ಡ್ ಏಜ್ ಅಲ್ಲಿ ಲಿವರ್ ಅಲ್ಲಿ ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆ. ಸೊ ಹೆಪಟೈಟಿಸ್ ವ್ಯಾಕ್ಸಿನೇಷನ್ ಚಿಕ್ಕ ವಯಸ್ಸಲ್ಲಿ ತಗೊಂಡು ಅಂದ್ರೆ ಹೆಪಟೈಟಿಸ್ ಬರಲ್ಲ ದೊಡ್ಡವರಾಗಿ. ಯಾವ ಏಜ್ ಅಲ್ಲಿ ತಗೊಳ್ಬೇಕಾಗುತ್ತೆ? ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ started like soon after birth actually. Yeah, it starts from the age of 2 months. But childhood ಅಲ್ಲಿ ವ್ಯಾಕ್ಸಿನೇಷನ್ ಕೊಟ್ಟಿಲ್ಲ ಅಂದ್ರೆ ಓಲ್ಡರ್ ಏಜ್ಲು ಕೊಡ್ಬೋದು. ಅದು ಬಾಡಿ ವಿಲ್ ಕ್ರಿಯೇಟ್ ಇಮ್ಯುನಿಟಿ. ಇನ್ನು ಮಕ್ಕಳಲ್ಲಿ ಹೆಚ್ಚಾಗಿ ಬ್ಲಡ್ ಕ್ಯಾನ್ಸರ್ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ರೆ ಇದರಲ್ಲಿ ಸ್ಟೇಜಸ್ ಹೇಗೆ ಗೊತ್ತು? ಸೊ ಬ್ಲಡ್ ಕ್ಯಾನ್ಸರ್ ಅಥವಾ ಲುಕೀಮಿಯಾ 2 ಟೈಪ್ಸ್ ಇರುತ್ತೆ, ಅಕ್ಯೂಟ್ ಲುಕೀಮಿಯಾ ಆ್ಯಂಡ್ ಕ್ರಾನಿಕ್ ಲುಕೀಮಿಯಾ. ಮಕ್ಕಳಲ್ಲಿ ಜಾಸ್ತಿ ಕಾಣಿಸೋದು ಅಕ್ಯೂಟ್ ಲುಕೀಮಿಯಾ. ಅದರಲ್ಲೂ 2 ಟೈಪ್ಸ್ ಇದೆ, ALL ಅಥವಾ ಅಕ್ಯೂಟ್ ಲಿಂಫಾಯ್ಡ್ ಲುಕೀಮಿಯಾ ಆ್ಯಂಡ್ AML ಅಥವಾ ಅಕ್ಯೂಟ್ ಮೈಲಾಯ್ಡ್ ಲುಕೀಮಿಯಾ ಅಂತ 2 ಟೈಪ್ಸ್ ಇದೆ. ಮಕ್ಕಳಲ್ಲಿ 2 ಟೈಪ್ಸು ಬರುತ್ತೆ. ALL ಮೋರ್ ಕಾಮನ್. ಸ್ಪೆಸಿಫಿಕಲಿ ALL ಅಂದರೆ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಹ್ಯಾಸ್ ವೆರಿ ಹೈ ಕ್ಯೂರ್ ರೇಟ್. ಲುಕೀಮಿಯಾಸ್ಗೆ ಸ್ಟೇಜಸ್ ಥರ ಹೇಳೋಕ್ಕಾಗಲ್ಲ. ಸ್ಟೇಜಸ್ ಆರ್ ಫಾರ್ ಸಾಲಿಡ್ ಕ್ಯಾನ್ಸರ್ಸ್. ಫಾರ್ ಎಕ್ಸಾಂಪಲ್, ನಮ್ಮದು ಕೈಯಲ್ಲಿ ಮಾಂಸಖಂಡದಲ್ಲಿ ಒಂದು ಕ್ಯಾನ್ಸರ್ ಬಂತು ಅಂದರೆ ಬರೀ ಆ ಜಾಗೆಯಲ್ಲಿ ಇದೆ ಅಂದರೆ ದೆನ್ ಇಟ್ ಇಸ್ ಸ್ಟೇಜ್ 1. ಅದು ಎಲ್ಲಿಗೆ ಸ್ಪ್ರೆಡ್ ಆಗುತ್ತೆ ಆ ಥರ ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಆ ಥರ ಆಗುತ್ತೆ. ಬಟ್ ಬ್ಲಡ್ ಅಂದರೆ ಇಟ್ ಇಸ್ ದೇರ್ ಆಲ್ ಓವರ್ ಅವರ್ ಬಾಡಿ. ಸೊ ಸ್ಟೇಜ್ ಅಂತ ಹೇಳಲ್ಲ. ಬಟ್ ವಿ ಹ್ಯಾವ್ ಅನದರ್ ಥಿಂಗ್ ಕಾಲ್ಡ್ ರಿಸ್ಕ್ ಸ್ಟ್ರಾಟಿಫಿಕೇಶನ್. ಅದು ಕ್ಯಾನ್ಸರ್ ಕಣಗಳದ್ದು ಸ್ಪೆಸಿಫಿಕ್ ಫೀಚರ್ಸ್ಗೆ ನೋಡಿಬಿಟ್ಟು ಲೋ ರಿಸ್ಕ್, ಇಂಟರ್ಮೀಡಿಯೇಟ್ ರಿಸ್ಕ್, ಹೈ ರಿಸ್ಕ್ ಅಂತ ಹೇಳ್ತಾರೆ. ಇದೆಲ್ಲ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಗಿರೋದು. ಯಾಕೆಂದರೆ ಈ ಥರ ಇರುವ ಕ್ಯಾನ್ಸರ್ ಕಣಗಳು ಮಾಮೂಲಿ ಥೆರಪಿಯಿಂದ ಕ್ಯೂರ್ ಆಗಲ್ಲ, ವಾಪಸ್ ಬರೋಕ್ಕೆ ರಿಸ್ಕ್ ಜಾಸ್ತಿ ಇದೆ. ಆ ಥರ ರಿಸರ್ಚ್ ಎಲ್ಲ ಮಾಡಿ ಗೊತ್ತಾಗಿರೋದ್ರಿಂದ ಈ ಥರ ರಿಸ್ಕ್ ಸ್ಟ್ರಾಟಿಫಿಕೇಶನ್ ಬಂದಿದೆ. ಸೊ ಅಕ್ಯೂಟ್ ಲುಕೀಮಿಯಾಸ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ದ ರಿಸ್ಕ್.
ಪ್ರೀವಿಯಸ್ಲಿ ಈ ರಿಸ್ಕ್ ಎಲ್ಲ ಗೊತ್ತಾಗೋದಕ್ಕೆ ವಿ ಹ್ಯಾಡ್ ವೆರಿ ಲಿಟಲ್ ಟೆಸ್ಟ್. Now with advanced genetic testing and all, we have so many levels of risk stratification. So risk prakara standard risk matte intermediate risk atara leukemiaಗಳು bare chemotherapy inda cure ಆಗುತ್ತೆ. High risk ಆಗಿರುವ leukemiaಗಳು maybe chemotherapy ಇಂದ first time cure ಆಗಬಹುದು, but ಅದು ವಾಪಸ್ ಬರುತ್ತೆ. ಸೊ ಆ ಥರ ಲುಕಿಮಿಯಾಗಳಿಗೆ ನಾವು ನಾರ್ಮಲಿ ಸ್ವಲ್ಪ ಕೀಮೋಥೆರಪಿ ಇಲ್ಲ ಅಂದರೆ ಸ್ವಲ್ಪ ಇಮ್ಯುನೋಥೆರಪಿ ಎಲ್ಲ ಕೊಟ್ಬಿಟ್ಟು ಒಂದ್ಸರಿ ಕ್ಯಾನ್ಸರ್ ಕಂಟ್ರೋಲ್ ಬಂದಮೇಲೆ ವಿ ಡೂ ದಿಸ್ ಟ್ರೀಟ್ಮೆಂಟ್ ಕಾಲ್ಡ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದರೆ ಫಸ್ಟ್ ನಾವು ಪೇಷಂಟ್ಗೆ ಒಂದು ಟೈಪಿಂಗ್ ಮಾಡ್ತಾರೆ, HLA ಟೈಪಿಂಗ್ ಅಂತ. HLA ಟೈಪಿಂಗ್ ಅಂದರೆ ಬ್ಲಡ್ ಗ್ರೂಪ್ ಥರ, ಬಟ್ ಇಟ್ಸ್ ನಾಟ್ ಬ್ಲಡ್ ಗ್ರೂಪಿಂಗ್, ಇಟ್ಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಟೈಪಿಂಗ್ ಕಾಲ್ಡ್ HLA ಟೈಪಿಂಗ್. ಪೇಷಂಟ್ದು HLA ಟೈಪಿಂಗ್ ಒಂದ್ಸರಿ ನಮಗೆ ಗೊತ್ತಾಯಿತು ಅಂದರೆ ದೆನ್ ವಿ ಡೂ HLA ಟೈಪಿಂಗ್ ಫಾರ್ ಇಮಿಡಿಯೇಟ್ ಫ್ಯಾಮಿಲಿ, ಬ್ರದರ್ ಆ್ಯಂಡ್ ಸಿಸ್ಟರ್, ಪೇರೆಂಟ್ಸ್. ಸೊ ಇಫ್ a patient has a brother or sister, there is a 20% chance that this brother or sister can be a full match for the patient. Okay. So full match, HLA full match ಇರುವ ಡೋನರ್ ಇಂದ ಸ್ಟೆಮ್ ಸೆಲ್ಸ್ ತಗೊಂಡು ಪೇಷಂಟ್ಗೆ ಕೊಡುವುದಕ್ಕೆ ನಾವು ಫುಲ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತಾರೆ. that has actually very good cure rates. ಅಕಸ್ಮಾತ್ ಫುಲ್ ಮ್ಯಾಚ್ ಇಲ್ಲ ಬ್ರದರ್ಸ್ ಸಿಸ್ಟರ್ಸ್ ಇಂದ ಅಂದರೆ ವಿ ಕ್ಯಾನ್ ಲುಕ್ ಫಾರ್ ಡೋನರ್ ರಿಜಿಸ್ಟ್ರೀಸ್. ಡೋನರ್ ರಿಜಿಸ್ಟ್ರೀಸ್ ಅಂದರೆ ಜಸ್ಟ್ ಲೈಕ್ ಬ್ಲಡ್ ಡೋನರ್ಸ್, ವಾಲಂಟ್ರಿ ಬ್ಲಡ್ ಡೋನರ್ಸ್ ಇದೆ ಅಲ್ವಾ, ಅದೇ ಥರ ವಾಲಂಟ್ರಿ ಸ್ಟೆಮ್ ಸೆಲ್ ಡೋನರ್ಸ್ ಆರ್ ಆಲ್ಸೋ ದೇರ್. ನಮ್ಮ ಇಂಡಿಯಾದಲ್ಲಿ ಆಕ್ಚುಲಿ ಆ ಥರ ಒಂದು ಸ್ಟೆಮ್ ಸೆಲ್ ರಿಜಿಸ್ಟ್ರಿ ಇದೆ, ಧಾತ್ರಿ ಅಂತ. ಅಂಡ್ ಔಟ್ಸೈಡ್ ಇಂಡಿಯಾ ಇನ್ ದ ವೆಸ್ಟ್ ಅಂಡ್ ಆಲ್ ದೇರ್ ಆರ್ ವೇರಿಯಸ್ ರಿಜಿಸ್ಟ್ರೀಸ್ ಕಾಲ್ಡ್ DKMS, ಅದೊಂದು ಜರ್ಮನ್ ಬೇಸ್ಡ್ ರಿಜಿಸ್ಟ್ರಿ. CIBMTR ಆರ್ ಅದು NMDP, ಅದು US ಬೇಸ್ಡ್ ರಿಜಿಸ್ಟ್ರಿ. ಸೊ ಇದರಲ್ಲಿ ಈ ರಿಜಿಸ್ಟ್ರೀಸಲ್ಲಿ ಎಲ್ಲ ಈ ಥರ ವಾಲಂಟ್ರಿ ಡೋನರ್ಸ್ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡ್ತಾರೆ. ಇಫ್ ಅ ಪೇಷಂಟ್ ನೀಡ್ ಸ್ಟೆಮ್ ಸೆಲ್ಸ್ ಐ ಆಮ್ ವಿಲ್ಲಿಂಗ್ ಟು ಡೊನೇಟ್. ಸೊ ಈ ಡೋನರ್ಸ್ HLA ಟೈಪಿಂಗ್ ಮಾಡಿ ಆ ಡೇಟಾ ಸ್ಟೋರ್ ಮಾಡ್ತಾರೆ. ಸೊ ನಮ್ಮ ಪೇಷಂಟ್ಗೆ ಫುಲ್ ಮ್ಯಾಚ್ ಫ್ಯಾಮಿಲಿಯಿಂದ ಸಿಗಲಿಲ್ಲ ಅಂದರೆ we can approach these registries and they will compare our patients' HLA with their donors and say, oh, we have 3 donors who are a match. Like that, you can get unrelated donor transplants. Are the cure rates almost as good as full match, but some side effects may be a little bit more. Okay. Now akasmat namge full match ಆಗಿರುವ donors ಸಿಕ್ಕಿಲ್ಲ ಅಂದ್ರೆ now there is this newer technique of transplant called half match transplant or haploidentical transplant. So your mother and father is always a half match for your HLA, because you get half of your HLA from your father and the other half from the mother. True. So you're always a half match for your mother or father. The same way you are always a half match for your mother if they want a transplant also. So children can donate to parents, parents can donate to children. ನಾವು ನೋಡಿರೋ ಹಾಗೆ ಈಗ ಟ್ರೀಟ್ಮೆಂಟ್ ತಗೊಳ್ತಾರೆ, ಒಂದಷ್ಟು 2-3 ವರ್ಷಗಳ ಕಾಲ ಖುಷಿಯಾಗಿರ್ತಾರೆ, ಏನು ಸಮಸ್ಯೆನೇ ಕಾಣಿಸ್ಕೊಳ್ಳೋದಿಲ್ಲ. ಸಡನ್ ಆಗಿ ಫೈನಲ್ ಸ್ಟೇಜ್ ಆ ರೀತಿ ಕೇಳ್ಪಟ್ಟಿದ್ದೀವಿ ನಾವು. ಅದ್ಯಾಕಾಗುತ್ತೆ ಆ ಥರ? ಮಕ್ಕಳಲ್ಲಿ ಆ ರೀತಿ ಚಾನ್ಸಸ್ ಎಷ್ಟಿದೆ? ಸೊ ಈ ಥರ ಕ್ಯಾನ್ಸರ್ ಒಂದ್ಸರಿ ಕ್ಯೂರ್ ಆಗಿ ವಾಪಸ್ ಬರೋದಕ್ಕೆ ನಾವು ರಿಲ್ಯಾಪ್ಸ್ ಅಂತ ಹೇಳ್ತಾರೆ. ಸೊ ಇಫ್ ಯು ಟೇಕ್ ಆಲ್ ಟೈಪ್ಸ್ ಆಫ್ ಚೈಲ್ಡ್ಹುಡ್ ಕ್ಯಾನ್ಸರ್ಸ್, ದ ರಿಲ್ಯಾಪ್ಸ್ ರಿಸ್ಕ್ ಇಟ್ಸ್ ಓನ್ಲಿ ಅಬೌಟ್ 20-30%. ಮತ್ತೆ 70% ಕ್ಯಾನ್ಸರ್ಸ್ ಒಂದ್ಸರಿ ಕ್ಯೂರ್ ಆಗಿ ಅಂದರೆ ವಾಪಸ್ ಬರಲ್ಲ. ಕೆಲವು ಕ್ಯಾನ್ಸರ್ಸಲ್ಲಿ ಆ ರಿಲ್ಯಾಪ್ಸ್ ರಿಸ್ಕ್ ಇಸ್ ಮಚ್ ಲೋವರ್, ಕೆಲವು ಕ್ಯಾನ್ಸರ್ಸಲ್ಲಿ ದೇ ಆರ್ ಲಿಟಲ್ ಬಿಟ್ ಹೈಯರ್. ಅದು ಆ ರಿಸ್ಕ್ ಪ್ರಕಾರ, ಸ್ಟೇಜ್ ಪ್ರಕಾರ ಇರುತ್ತೆ. ಹೈ ರಿಸ್ಕ್ ಕ್ಯಾನ್ಸರ್ಸ್ ಆರ್ ಸ್ಟೇಜ್ 4 ಕ್ಯಾನ್ಸರ್ಸ್ ಹ್ಯಾವ್ ಅ ಹೈಯರ್ ರಿಸ್ಕ್ ಆಫ್ ಕಮಿಂಗ್ ಬ್ಯಾಕ್. ಬಟ್ ಅಗೇನ್ ಇಫ್ ಯು ಟೇಕ್ adult cancer, pediatric cancer is much more curable, and the chance of coming back is also very less. ಈ ಕಣ್ಣಿನ ಕ್ಯಾನ್ಸರ್ ಅಂತ ಹೇಳ್ತಾ ಇದ್ರಿ ಮಕ್ಕಳಲ್ಲಿ, ಅಂದರೆ ಅದು ಗೊತ್ತಾಗುತ್ತೆ ತಕ್ಷಣ, ನೋಡಿದ ತಕ್ಷಣ, ಅಥವಾ ಹೇಗೆ? ಯಾಕಂದರೆ ಮಕ್ಕಳಲ್ಲಿ ಈ ಕಣ್ಣಿನ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ. ಸೊ ಮಕ್ಕಳಲ್ಲಿ ಕಣ್ಣಲ್ಲಿ ಬರುವ ಕ್ಯಾನ್ಸರ್ಗೆ ನಾವು ರೆಟಿನೋಬ್ಲಾಸ್ಟೋಮಾ ಅಂತ ಹೇಳ್ತಾರೆ. It is exclusively a pediatric disease. You don't see it in adults. So ನಮ್ಮ ಕಣ್ಣು ಒಳಗಡೆ ಲೇಯರ್ಸ್ ಇರುತ್ತೆ, ಅದರಲ್ಲಿ ಒಂದು ಡೀಪ್ ಮೋಸ್ಟ್ ಲೇಯರಿಂದ ಶುರುವಾಗಿರುವ ಕ್ಯಾನ್ಸರ್ ಇದು ರೆಟಿನೋಬ್ಲಾಸ್ಟೋಮಾ. ಅಬೌಟ್ 20-30% ಆಫ್ ರೆಟಿನೋಬ್ಲಾಸ್ಟೋಮಾ ಜೆನೆಟಿಕ್ ಆಗಿ ಬರ್ಬೋದು. ಅಂದರೆ ಜೆನೆಟಿಕ್ ಚೇಂಜಸ್, ಮದರಿಂದ ಫಾದರಿಂದ ಬಂದಿರೋ ಜೆನೆಟಿಕ್ ಚೇಂಜಸ್ಸಿಂದ ವಿತಿನ್ ದ ಏಜ್ ಲೈಕ್ 1 or 2 years ಆಫ್ ಲೈಫ್ ಚೈಲ್ಡ್ ವಿಲ್ ಗೆಟ್ ದಿಸ್. ಅದು ಗೊತ್ತಾಗೋದು ಅಂದರೆ ಐಡಿಯಲಿ ಬಿಗಿನಿಂಗಲ್ಲಿ ಗೊತ್ತಾಗೋದಕ್ಕೆ ಕಷ್ಟ ಆಗುತ್ತೆ. ಬಟ್ ವೆನ್ ಯು ಲುಕ್ ಅಟ್ ದ ಚೈಲ್ಡ್ಸ್ ಐ, ಸಮ್ಟೈಮ್ಸ್ ಯು ಕ್ಯಾನ್ ಸಿ, ನಮ್ಮದು ಕೃಷ್ಣಮಣಿ ಥರ ಇದೆ ಅಲ್ವಾ, ಪ್ಯೂಪಲ್ ಅಂತ ಹೇಳ್ತಾರೆ, ಇದು ಇನ್ಸೈಡ್ ದ ಬ್ಲ್ಯಾಕ್ ಸರ್ಕಲ್. ಸೊ ಯು ಕ್ಯಾನ್ ಸಿ ಅ ಕಲರ್ ಚೇಂಜ್ ಸಮ್ಟೈಮ್ಸ್ ವೆನ್ ಯು ಲುಕ್ ಅಟ್ ಅ ಚೈಲ್ಡ್ ಕ್ಲೋಸ್ಲಿ. ಆ್ಯಂಡ್ ಎಸ್ಪೆಷಲಿ ಇನ್ ಸಮ್ ಫೋಟೋಸ್ ಆ್ಯಂಡ್ ಆಲ್, ನಾರ್ಮಲಿ ಅದು ನಮಗೆ ರೆಡ್ ಥರ ಕಾಣುತ್ತೆ ಅಲ್ವಾ ಫೋಟೋಸಲ್ಲಿ, ಇನ್ಸೈಡ್ ದ ಐ ಫ್ಲ್ಯಾಶಲ್ಲಿ. ಆ ರೆಡ್ ಕಲರ್ ಥರ ಬರಲ್ಲ, ಅದು ವೈಟ್ ಕಲರ್ ಆಗಿರುತ್ತೆ. ಸೊ ಇಟ್ ಈಸ್ ವೆರಿ ಸಟಲ್ ಇನ್ ದ ಬಿಗಿನಿಂಗ್. So to notice that,
ಐ ಟೆಸ್ಟ್ ಮಾಡಿಸೋದು ಕಾಮನ್ ಆಗಿ ಮಾಡಿಸ್ತಾ ಇರ್ತಾರೆ, ಅಂದ್ರೆ ಆ ಟೈಮಲ್ಲೇ ಗೊತ್ತಾಗ್ಬಿಡುತ್ತಾ ಅಥವಾ ಅದಕ್ಕೆ ಏನಾದ್ರು ಸ್ಪೆಷಲ್ ಟೆಸ್ಟ್ಗಳೇನಾದ್ರು ಮಾಡಿಸಿ ತಿಳ್ಕೊಳ್ಬೇಕಾ? ಸೊ ಆನ್ಯುವಲಿ ಇಫ್ ಯು ಡೂ ಅ ವಿಷನ್ ಟೆಸ್ಟ್ ಫಾರ್ ಅ ಚೈಲ್ಡ್, ಅದಲ್ಲಿ ಗೊತ್ತಾಗುತ್ತೆ. ಎವ್ರಿ ಇಯರ್ ಆನ್ಯುವಲಿ ಚೈಲ್ಡ್ಗೆ ಒಂದು ವಿಷನ್ ಟೆಸ್ಟ್ ಮಾಡ್ತಾರೆ ಅಂದರೆ ಅದರಲ್ಲಿ ಡೆಫಿನೆಟ್ಲಿ ಗೊತ್ತಾಗುತ್ತೆ. ಸೊ ದಟ್ ಆನ್ಯುವಲ್ ವಿಷನ್ ಸ್ಕ್ರೀನಿಂಗ್ ಇಸ್ ಅ ಗುಡ್ ಐಡಿಯಾ ಬಿಕಾಸ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ ಪಿಕ್ಡ್ ಅಪ್. ಇಲ್ಲಾಂದರೆ ಜಸ್ಟ್ ರೆಗ್ಯುಲರ್ ಪೀಡಿಯಾಟ್ರಿಷಿಯನ್ ಆನ್ಯುವಲ್ ವಿಸಿಟ್ ದ್ಯಾಟ್ ಟೈಮಲ್ಲಿ ಆಫ್ಥಾಲ್ಮೋಸ್ಕೋಪ್ ಅಂತ ಇನ್ಸ್ಟ್ರೂಮೆಂಟ್ ಇದೆ. ವಿತ್ ದ್ಯಾಟ್ ಇಫ್ ದೇ ಚೆಕ್ ದ ಐ ದ್ಯಾಟ್ ಕ್ಯಾನ್ ಆಲ್ಸೋ ಪಿಕ್ ಇಟ್ ಅಪ್. ಸೊ ಬಟ್ at least like that yearly screening is required. If you just wait for the symptoms to come, then it becomes too late. So finally, ವೀಕ್ಷಕರಿಗೆ ಏನು ಹೇಳೋಕೆ ಬಯಸ್ತೀರಾ? ಆಸ್ ಅ ಪೀಡಿಯಾಟ್ರಿಕ್ ಆಂಕಾಲಜಿಸ್ಟ್, ಮಕ್ಕಳಲ್ಲಿ ಕ್ಯಾನ್ಸರ್ ಕಾಯಿಲೆ ರೇರ್ ಇದೆ, ಬಟ್ ಒಂದ್ಸರಿ ಒಂದು ಮಗುಗೆ ಕ್ಯಾನ್ಸರ್ ಡಯಾಗ್ನೋಸಿಸ್ ಆಗಿ ಅಂದರೆ ಇಟ್ಸ್ ನಾಟ್ ಎಂಡ್ ಆಫ್ ಲೈಫ್, ಅದು ಒಂದು ಮರಣದಂಡನೆ ಥರ ಅಲ್ಲ. ವಿತ್ ನ್ಯೂವರ್ ಟ್ರೀಟ್ಮೆಂಟ್ ದೇರ್ ಆರ್ ವೆರಿ ಹೈ ಚಾನ್ಸಸ್ ಆಫ್ ಕ್ಯೂರ್, ಆ್ಯಂಡ್ ವಿತ್ ಗುಡ್ ಸಪೋರ್ಟಿವ್ ಕೇರ್ child can basically lead a very normal life after getting cured of the cancer. So early diagnosis and proper treatment is the key. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದ ನಮಗೆ. ವೀಕ್ಷಕರೇ, ಡಾಕ್ಟರ್ ರಶ್ಮಿ ಪಲಶೇರಿ ಅವ್ರನ್ನ ಭೇಟಿಯಾಗಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್, ನ್ಯೂ ಬಿಎಲ್ ರೋಡ್, MS ರಾಮಯ್ಯ ನಗರ್, MSRIT ಪೋಸ್ಟ್, ಬೆಂಗಳೂರು 560054. ದೂರವಾಣಿ ಸಂಖ್ಯೆ ಈ ರೀತಿ ಇದೆ, 080621534400. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.